ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮನುಷ್ಯ ನಿಜಕ್ಕೂ ದೇವರಾಗಿದ್ದಾನೆಯೇ? ದೇವರು ತಮ್ಮ ಒಂದು ಅಂಶದಿಂದಲೇ ಮಾನವನನ್ನ ಸೃಷ್ಟಿಸಿದ್ದು. ಇತ್ತೀಚೆಗೆ ಕೊಲಂಬಿಯಾ ಯೂನಿವರ್ಸಿಟಿಯ ವಿಜ್ಞಾನಿಗಳು ಓರ್ವ ಕ್ಯಾನ್ಸರ್ ರೋಗಿಯ ಪ್ರಾಣವನ್ನ ಉಳಿಸಲು ಆ ರೋಗಿಯ ಒಂದು ಮಿನಿ ಕ್ಲೋನ್ ತಯಾರಿಸಿ ಕೀಮೋಥೆರಪಿಗೆ ಆ ರೋಗಿಯ ದೇಹ ಹೇಗೆ ಪ್ರತಿಕ್ರಿಯಿಸುತ್ತೆ ಎಂಬುದನ್ನ ಆ ಕ್ಲೋನ್ ಮೇಲೆ ಪ್ರಯೋಗಿಸಿ ಕಂಡುಕೊಂಡರು. ಹ್ಯೂಮನ್ ಕ್ಲೋನಿಂಗ್ ಅಂದ್ರೆ ಮನುಷ್ಯನ ಕಾರ್ಬನ್ ಕಾಪಿಯ ತಯಾರಿಕೆಯನ್ನ ಅನೇಕ ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಮತ್ತದಾವ ರಹಸ್ಯ ತಂತ್ರಜ್ಞಾನ ಬಳಸಿ ವಿಜ್ಞಾನಿಗಳು ಈ ಕ್ಲೋನಿಂಗ್ ಅನ್ನ ಮಾಡುತ್ತಿದ್ದಾರೆ. ಆಧುನಿಕ ವಿಜ್ಞಾನವು ನಾವು ಊಹಿಸಲು ಕೂಡ ಆಗದಷ್ಟರ ಮಟ್ಟಿಗೆ ಬೆಳೆದಿದೆ. ವಿಜ್ಞಾನಕ್ಕೆ ಅಸಾಧ್ಯವಾದುದು ಇಲ್ಲವೇ ಇಲ್ಲ. ಯುಕೆಯ PhD ಸ್ಟೂಡೆಂಟ್ ಆದ ಅಲೆಕ್ಸಿಯಾ ಲೋಪೇಜ್ ಬ್ರಹ್ಮಾಂಡದ ಮೆಗಾ ಸ್ಟ್ರಕ್ಚರ್ ಅಂದ್ರೆ ದಿ ಬಿಗ್ ರಿಂಗ್ ಅನ್ನ ಕಂಡುಹಿಡಿದಿದ್ದಾರೆ. ಇದು ಫಿಸಿಕ್ಸ್ ನ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿದೆ. ವಿಜ್ಞಾನಗಳು ಮಾಡುವ ಬೃಹತ್ ಪ್ರಯೋಗಗಳೆಲ್ಲ ಅದಾಗಲೇ ಮೈಕ್ರೋಸ್ಕೇಲ್ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಅಂದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಈ ವಿಡಿಯೋವನ್ನ ಗಮನಿಸಿ. ಇದರಲ್ಲಿ ಸ್ಪ್ರಿಂಗ್ನ ಆಕಾರದ ಸೂಕ್ಷ್ಮ ವಸ್ತುವೊಂದು ತನ್ನಷ್ಟಕ್ಕೆ ತಾನೇ ಚಲಿಸುತ್ತಿದೆ. ಆ ಸ್ಪ್ರಿಂಗ್ ಆಕೃತಿ ಆರೋಗ್ಯಕರ ವೀರ್ಯವನ್ನ ತಳ್ಳುತ್ತಾ ಅಂಡಾಣುವಿನಲ್ಲಿ ವಿಲೀನಗೊಳಿಸುತ್ತಿದೆ. ಈ ಚಿಕ್ಕ ಸ್ಪ್ರಿಂಗ್ ಆಕೃತಿ ಏನ್ ಗೊತ್ತಾ? ಇದು ಒಂದು ಮೈಕ್ರೋ ಅಥವಾ ನ್ಯಾನೋ ರೋಬೋಟ್ ಆಗಿದೆ. ಇದನ್ನ ವಿಜ್ಞಾನಿಗಳು ಕ್ಯಾನ್ಸರ್ ಹರಡುವ ಜೀವಕೋಶಗಳನ್ನ ಕೊಲ್ಲಲೆಂದೇ ತಯಾರು ಮಾಡಿದ್ದಾರೆ. ಈ ಆವಿಷ್ಕಾರಗಳ ಹಿಂದಿನ ಟೆಕ್ನಿಕ್ ಏನು ಎಂಬುದನ್ನೇ ಈ ವಿಡಿಯೋದಲ್ಲಿ ಹೇಳ ಹೊರಟಿದ್ದೇವೆ. ಪ್ರಪಂಚವನ್ನೇ ಬದಲಾಯಿಸಲು ಹೊರಟಿರುವ ಈ ಆಶ್ಚರ್ಯಕಾರಿ ಆವಿಷ್ಕಾರಗಳ ಬಗ್ಗೆ ಬಹುತೇಕ ಜನ ಗಮನ ನೀಡಿಲ್ಲ. ಕಾರಣ ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿಯೇ ಇಂದಿನ ಈ ವಿಡಿಯೋವು ಕೆಲ ಆಶ್ಚರ್ಯಕಾರಿ ವೈಜ್ಞಾನಿಕ ಆವಿಷ್ಕಾರಗಳತ್ತ ಬೆಳಕು ಚೆಲ್ಲೋದಾಗಿದೆ. ಬನ್ನಿ ವೀಕ್ಷಕರೇ, ವಿಡಿಯೋವನ್ನ ಪ್ರಾರಂಭಿಸೋಣ. ನಂಬರ್ 1, ದಿ ಬಿಗ್ ರಿಂಗ್. ರಾತ್ರಿಯ ಹೊತ್ತು ಆಕಾಶದ ಉತ್ತರ ದಿಕ್ಕಿನೆಡೆ ಇರುವ ಬೂಟೀಸ್ ನಕ್ಷತ್ರ ಪುಂಜ ಹಾಗೂ ಊರ್ಸಾ ಪ್ರಮುಖ ನಕ್ಷತ್ರ ಪುಂಜಗಳ ಮಧ್ಯೆ ಸೂಕ್ಷ್ಮವಾಗಿ ನೋಡಿದ್ರೆ ನಿಮಗೆ ಈ ರೀತಿ ದೊಡ್ಡ ರಿಂಗ್ನ ರಚನೆ ಕಾಣುತ್ತದೆ. ಇದುವೇ ದಿ ಬಿಗ್ ರಿಂಗ್. ಇದು ಎಷ್ಟು ದೊಡ್ಡದಾಗಿದೆ ಎಂದು ಅಂದಾಜಿಸೋದಾದರೆ 13,000 ಮಿಲ್ಕಿ ವೇ ಗ್ಯಾಲಕ್ಸಿಗಳನ್ನ ಒಂದು ನೇರ ರೇಖೆಯಲ್ಲಿಟ್ಟರೆ ಅದು ಎಷ್ಟು ಅಗಲಕ್ಕೆ ಹಬ್ಬಿಕೊಳ್ಳುತ್ತೋ ಅಷ್ಟು ದೊಡ್ಡದಾಗಿರುತ್ತೆ. ಭೌತಶಾಸ್ತ್ರದ ದಿ ಕಾಸ್ಮೋಲಾಜಿಕಲ್ ಪ್ರಿನ್ಸಿಪಲ್ನ ಪ್ರಕಾರ ಬ್ರಹ್ಮಾಂಡದಲ್ಲಿ ಸಕಲ ಸ್ಥಳವು ವಿಶೇಷವಾಗಿರೋದಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೆಡೆಯೂ ಒಂದೇ ತೆರನಾದದ್ದನ್ನೇ ನೋಡುತ್ತೇವೆ. ಫಿಸಿಕ್ಸ್ನ ನಿಯಮಗಳು ಸಹ ಎಲ್ಲೆಡೆ ಒಂದೇ ರೀತಿ ಕೆಲಸ ಮಾಡುತ್ತದೆ. ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ನಡೆದಿತ್ತು. ಆದ್ದರಿಂದಲೇ ನಮ್ಮ ಬ್ರಹ್ಮಾಂಡದ ಸೃಷ್ಟಿಯಾಗಿದ್ದು ಮತ್ತು ಒಂದೆಡೆ ಕೇಂದ್ರೀಕೃತವಾಗಿದ್ದ ಶಕ್ತಿಯು ಒಡೆದು 4 ದಿಕ್ಕಿಗೂ ಹಬ್ಬಿತು. ಇವೆಲ್ಲ ಮುಂದೆ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್ನ ಆಟಮ್ಗಳಾದವು. ಕಾಸ್ಮಿಕ್ ಮೈಕ್ರೋವೇವ್ ರೇಡಿಯೇಷನ್ಗಳು ಕೆಲವು ಜಾಗಗಳನ್ನ ಬಿಟ್ಟು 4 ದಿಕ್ಕಿಗೂ ಸಮಾನವಾಗಿ ಹರಡಿತು. ಆದರೆ ಈಗ ದಿ ಬಿಗ್ ರಿಂಗ್ ನ ವಿಷಯಕ್ಕೆ ಬಂದ್ರೆ ಇದು ದಿ ಕಾಸ್ಮೋಲಾಜಿಕಲ್ ಪ್ರಿನ್ಸಿಪಲ್ನ ತದ್ವಿರುದ್ಧವಾಗಿದೆ. ದಿ ಬಿಗ್ ರಿಂಗ್ ಒಂದು ವಿಶೇಷವಾದ ಸ್ಥಳವನ್ನ ಹೊಂದಿದೆ. ದಿ ಬಿಗ್ ರಿಂಗ್ ನ ಒಳಗಿರುವ ಈ ವಿಶೇಷವಾದ ಜಾಗವು ಸಂಪೂರ್ಣ ಮಾಸ್ನಿಂದ ತುಂಬಿದೆ. ಇದೇ ಮಾದರಿಯ 3 ರಚನೆಗಳನ್ನ ಸಹ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಕ್ಲೋಸ್ ಕ್ಯಾಂಪ್ಯುಸಾನೋ ಗ್ರೂಪ್, ದಿ ಗ್ರೇಟ್ ವಾಲ್, ದಿ ಜೈಂಟ್ ಆರ್ಕ್ ಇವೆಲ್ಲ ಬಿಗ್ ರಿಂಗ್ ನಷ್ಟೇ ದೊಡ್ಡದಾಗಿದೆ. ಈ ಬಿಗ್ ರಿಂಗ್ ಪ್ರಕರಣದಿಂದ ಇಡೀ ಕಾಸ್ಮೋಲಾಜಿಕಲ್ ಪ್ರಿನ್ಸಿಪಲ್ ಸುಳ್ಳು ಎಂದು ಅಭಿಪ್ರಾಯ ಮೂಡುತ್ತಿದೆ. ಭೌತಶಾಸ್ತ್ರದ ಅನೇಕ ಲೆಕ್ಕಾಚಾರಗಳನ್ನ ಸುಲಭಗೊಳಿಸುವಲ್ಲಿ ದಿ ಕಾಸ್ಮೋಲಾಜಿಕಲ್ ಪ್ರಿನ್ಸಿಪಲ್ನ ಪಾತ್ರ ದೊಡ್ಡದಾಗಿದೆ. ಈ ಸಿದ್ಧಾಂತವಿಲ್ಲದೆ ಹೋದರೆ ಅನೇಕ ಪ್ರಾಯೋಗಿಕ ಸಮಸ್ಯೆಗಳು ಬಗೆಹರಿಯದೆ ಉಳಿದು ಬಿಡುತ್ತವೆ. ಬಗೆಹರಿಯಬೇಕಿರುವ ಸಮಸ್ಯೆಗಳು ಕ್ಲಿಷ್ಟವಾಗುತ್ತಾ ಹೋಗುತ್ತವೆ. ಬಿಗ್ ರಿಂಗ್ನ ಅನ್ವೇಷಣೆಯಿಂದ ಈ ಸಿದ್ಧಾಂತವೇ ತಲೆ ಕೆಳಗಾಗುವಂತಿದೆ. ಇದರ ಬಗ್ಗೆ ಇನ್ನೂ ಕೂಡ ರಿಸರ್ಚ್ಗಳು ನಡೆಯುತ್ತಲೇ ಇವೆ. ಏನಾಗಬಹುದು ಎಂದು ಕಾದು ನೋಡೋಣ. ಎರಡನೇದು ನ್ಯಾನೋಬೋಟ್ಸ್. ಮನುಷ್ಯನ ಶರೀರವನ್ನ ಒಂದು ಪ್ರಾಯೋಗಿಕ ವಸ್ತುವೆಂದು ಪರಿಗಣಿಸಿಯೇ ಅನೇಕಾರು ಅನ್ವೇಷಣೆಗಳು ಹುಟ್ಟಿಕೊಂಡಿರೋದು. ವೈದ್ಯರು ನಡೆಸುವ ಅನೇಕ ಸರ್ಜರಿಗಳು ಕಾಂಪ್ಲಿಕೇಶನ್ಗಳಿಂದಲೇ ಕೂಡಿರುತ್ತದೆ. ಉದಾಹರಣೆಗೆ ಕಿವಿಯ ಬಳಿ ಒಂದು ಪೈರೋಟ್ ಗ್ಲ್ಯಾಂಡ್ ಇದೆ. ಅಕಸ್ಮಾತ್ ಈ ಗ್ಲ್ಯಾಂಡ್ನಲ್ಲಿ ಟ್ಯೂಮರ್ ಉಂಟಾದರೆ ಸರ್ಜರಿ ಮಾಡಬೇಕಾಗುತ್ತೆ. ಇದರ ಸರ್ಜರಿ ನಡೆಸಲು ನುರಿತ ವೈದ್ಯರೇ ಬೇಕು. ಅಪಿತಪ್ಪಿ ಟ್ಯೂಮರ್ ಕತ್ತರಿಸುವಾಗ ಈ ಗ್ಲ್ಯಾಂಡ್ನ ನರವನ್ನೇನಾದರೂ ಕಟ್ ಮಾಡಿದ್ದೇ ಆದರೆ ಪೇಷಂಟ್ನ ಅರ್ಧ ಮುಖಕ್ಕೆ ಪ್ಯಾರಾಲಿಸಿಸ್ ಉಂಟಾಗುತ್ತದೆ. ಇಂಥದ್ದೇ ಭಯ ಥೈರಾಯ್ಡ್ ಆಪರೇಷನ್ನಲ್ಲೂ ಇದೆ. ಅಕಸ್ಮಾತ್ ರೀಕರೆಂಟ್ ಲೆರೆಂಜಿಲ್ ನರ್ವ್ ಏನಾದರೂ ಕಟ್ ಆದರೆ ಪೇಷಂಟ್ ಶಾಶ್ವತವಾಗಿ ಮೂಗನಾಗುತ್ತಾನೆ. ಹೀಗೆ ಸರ್ಜರಿಗಳಿಗೆ ಹೆದರಿಯೇ ಅನೇಕ ಜನರು ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಳದೆ ಉಳಿದು ಬಿಡ್ತಾರೆ.
ಈ ನೆಗೆಟಿವ್ ಅಂಶಗಳನ್ನ ಮನಗೊಂಡು ವಿಜ್ಞಾನಿಗಳು ನ್ಯಾನೋ ಬೋಟ್ಗಳನ್ನ ತಯಾರಿಸಿರುವುದು. ಈ ನ್ಯಾನೋ ಬೋಟ್ಗಳನ್ನ ಮಾನವನ ದೇಹಕ್ಕೆ ಇಂಜೆಕ್ಟ್ ಮಾಡಿದ್ರೆ ಸಾಕು, ಎಲ್ಲಿ ಟ್ಯೂಮರ್ ಇದೆಯೋ ಆ ಜಾಗಕ್ಕೆ ತಲುಪಿ ಟ್ಯೂಮರ್ನ ಬೆಳವಣಿಗೆಯನ್ನ ತಡೆಯುತ್ತೆ. ಪ್ರಾರಂಭದಲ್ಲಿ ಹೇಳಿದ್ದ ಸ್ಪರ್ಮ್ ನ್ಯಾನೋ ಬೋಟ್ ಫ್ಯೂಷನ್ ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದ ವಿಜ್ಞಾನಕ್ಕೆ ಸವಾಲೆಸೆಯುವ ಅನ್ವೇಷಣೆಯಾಗಿದೆ. ಸ್ಪರ್ಮ್ ಕೋಶಗಳಲ್ಲಿ ಡೋಕ್ಸೋರೋಬಿಸನ್ ಹೈಡ್ರೋಕ್ಲೋರೈಡ್ ಎಂಬ ಆಂಟಿ ಕ್ಯಾನ್ಸರ್ ಡ್ರಗ್ ಅನ್ನ ಇಂಜೆಕ್ಟ್ ಮಾಡಿ ಅಯಾನ್ ಆಕ್ಸೈಡ್ ನಿಂದ ತಯಾರಿಸಲಾದ ನ್ಯಾನೋ ಬೋಟ್ಗಳನ್ನ ಮ್ಯಾಗ್ನೆಟಿಕ್ಲಿ ನಿಯಂತ್ರಿಸಲಾಯಿತು. ಈ ನ್ಯಾನೋ ಬೋಟ್ಗಳಿಂದ ಕ್ಯಾನ್ಸರ್ ಹರಡುವ ಕೋಶಗಳನ್ನ ಸಾಯಿಸಲಾಗುತ್ತದೆ. ಈ ಪ್ರಕ್ರಿಯೆಯಿಂದ ಆಂಟಿ ಕ್ಯಾನ್ಸರ್ ಡ್ರಗ್ ನಿಂದ ಉಂಟಾಗುವ ಸೈಡ್ ಎಫೆಕ್ಟ್ಗಳನ್ನ ತಡೆಯಬಹುದು. ಈ ಸೈಡ್ ಎಫೆಕ್ಟ್ಗಳು ಯಾವುದೆಂದ್ರೆ, ಆಂಟಿ ಕ್ಯಾನ್ಸರ್ ಡ್ರಗ್ಗಳು ಆರೋಗ್ಯವಾಗಿರುವ ಕೋಶಗಳನ್ನ ಹಾಳು ಮಾಡುತ್ತವೆ ಮತ್ತು ಈ ಡ್ರಗ್ಗಳು ನಮ್ಮ ದೇಹದ ಫ್ಲೂಯಿಡ್ನೊಂದಿಗೆ ಮಿಕ್ಸ್ ಆಗಿ ಡೈಲ್ಯೂಟ್ ಸಹ ಆಗುತ್ತಿತ್ತು. ಹೀಗಾಗೋದ್ರಿಂದ ಈ ಡ್ರಗ್ನಿಂದ ಆಗಬೇಕಿದ್ದ ಚಿಕಿತ್ಸೆ ಸರಿಯಾಗಿ ಆಗೋದಿಲ್ಲ. ಇದೆಲ್ಲವೂ ನ್ಯಾನೋ ಬೋಟ್ಗಳಿಂದ ತಡೆಯಲು ಸಾಧ್ಯ. ಕ್ಯಾನ್ಸರ್ ರೋಗಿಗಳಿಗೆ ಇದೊಂದು ವರದಾನವೇ ಸರಿ. ಇನ್ನು ಮೂರನೇದು ಮಿನಿಯೇಚರ್ ನ್ಯೂಕ್ಲಿಯರ್ ಬ್ಯಾಟರಿ. ಚಾರ್ಜ್ ಮಾಡದೆಯೇ ಬಳಸುವ ಫೋನ್ ಇದ್ರೆ ಹೇಗಿರುತ್ತದೆ? ರಿಮೋಟ್ ಅಥವಾ ಗಡಿಯಾರದ ಬ್ಯಾಟರಿ ಖಾಲಿಯೇ ಆಗದೇ ಇದ್ದರೆ ಹೇಗಿರುತ್ತೆ? ಕ್ಯಾಮೆರಾ ಒಮ್ಮೆಯೂ ಬ್ಯಾಟರಿ ಲೋ ಆಗದೆ ನಿಮ್ಮ ಎಲ್ಲ ಸುಂದರ ಕ್ಷಣಗಳನ್ನ ಕ್ಲಿಕ್ಕಿಸಲು ಸದಾ ರೆಡಿ ಇದ್ದರೆ ಹೇಗಿರುತ್ತೆ? ಒಮ್ಮೆ ಊಹಿಸಿ. ಇವೆಲ್ಲವೂ ಮುಂದಿನ 5 ವರ್ಷಗಳಲ್ಲಿ ಸಾಧ್ಯವಾಗಲಿದೆ. ಹೌದು, ಚೀನಾದ ಬೀಜಿಂಗ್ ಬೀಟಾ ವೋಲ್ಟ್ ನ್ಯೂ ಎನರ್ಜಿ ಟೆಕ್ನಾಲಜಿ ಲಿಮಿಟೆಡ್ ಎಂಬ ಕಂಪನಿಯು ನಾಣ್ಯದಿಂದ ಸಣ್ಣ ಗಾತ್ರದ ನ್ಯೂಕ್ಲಿಯರ್ ಪವರ್ ಬ್ಯಾಟರಿಯನ್ನ ತಯಾರಿಸಿದ ಮರುಕ್ಷಣದಿಂದಲೇ ಒಮ್ಮೆಯೂ ಸಹ ಚಾರ್ಜ್ ಮಾಡದೆ ಇನ್ನಿತರೆ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ 50 ವರ್ಷಗಳ ಕಾಲ ಬಳಸಬಹುದಾಗಿದೆ. ವರ್ಲ್ಡ್ ನ್ಯೂಕ್ಲಿಯರ್ ಅಸೋಸಿಯೇಷನ್ ಸಹ ತಮ್ಮ ವೆಬ್ಸೈಟ್ನಲ್ಲಿ ಈ ಉತ್ಪನ್ನವನ್ನ ಪ್ರಮೋಟ್ ಮಾಡಿದ್ದಾರೆ. ಈ ಉತ್ಪನ್ನದಲ್ಲಿ ನಿಕಲ್ನ ರೇಡಿಯೋ ಆಕ್ಟಿವ್ ಐಸೋಟೋಪ್ ಆದಂತಹ ನಿಕೆಲ್ 63ಯನ್ನ 2 ಸಿಂಥೆಟಿಕ್ ಡೈಮಂಡ್ ಲೇಯರ್ನ ಮಧ್ಯೆ ಇರಿಸಲಾಗುತ್ತೆ. ಈ ನಿಕೆಲ್ 63 ರೇಡಿಯೋ ಆಕ್ಟಿವ್ ಡಿಕೆ ಎಂಬ ಪ್ರಕ್ರಿಯೆಗೆ ಒಳಗಾಗುತ್ತೆ. ಹೈ ಎನರ್ಜಿ ಬೀಟಾ ಪಾರ್ಟಿಕಲ್ಗಳು ಅಂದ್ರೆ ಸ್ಪೀಡ್ ಎಲೆಕ್ಟ್ರಾನ್ಗಳು ಇದರಿಂದ ಬಿಡುಗಡೆಯಾಗುತ್ತವೆ. ಈ ಎಲೆಕ್ಟ್ರಾನ್ಗಳು ಸಿಂಥೆಟಿಕ್ ಡೈಮಂಡ್ನ ಆಟಮ್ಗಳನ್ನ ಹೊಡೆದೋಡಿಸುತ್ತವೆ. ಇದರಿಂದ ಡೈಮಂಡ್ನ ರಚನೆಯಲ್ಲಿ ಹೆಚ್ಚಿನ ಎಲೆಕ್ಟ್ರಾನ್ಗಳ ಶೇಖರಣೆಯಾಗುತ್ತದೆ. ಮತ್ತೊಂದೆಡೆ ಎಲೆಕ್ಟ್ರಾನ್ಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಲೋ ಮತ್ತು ಹೈ ಡೆನ್ಸಿಟಿ ಇರುವ ಪ್ರದೇಶದಲ್ಲಿ ವೈರ್ ಜೋಡಿಸಿದ್ರೆ ಕರೆಂಟ್ ಹರಿಯಲು ಪ್ರಾರಂಭಿಸುತ್ತದೆ. ತಾಂತ್ರಿಕವಾಗಿ ಇದು ಸೋಲಾರ್ ಸೆಲ್ಗಳ ಕಾರ್ಯವೈಖರಿಗೆ ಸಮವಾಗಿದೆ. ವ್ಯತ್ಯಾಸ ಒಂದೇ, ಸೂರ್ಯಕಿರಣದ ಫೋಟಾನ್ಸ್ ಅಲ್ಲದೆ ರೇಡಿಯೋ ಐಸೋಟೋಪ್ಗಳ ಬೀಟಾ ಪಾರ್ಟಿಕಲ್ಗಳನ್ನ ಇಲ್ಲಿ ಬಳಸಬಹುದಾಗಿದೆ. ನ್ಯೂಕ್ಲಿಯರ್ ಎನರ್ಜಿ ಎಂಬ ಬೃಹತ್ ಗಾತ್ರದ ತಂತ್ರಜ್ಞಾನವನ್ನ ಈ ಪುಟ್ಟ ನಾಣ್ಯ ಗಾತ್ರದ ಬ್ಯಾಟರಿಗಳಲ್ಲಿ ಅಳವಡಿಸಲು ಹೇಗೆ ಸಾಧ್ಯವಾಯಿತು ಎಂಬ ಪ್ರಶ್ನೆ ಮೂಡುವುದು ಸಹಜ. ಸಾಂಪ್ರದಾಯಿಕವಾಗಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ ನ್ಯೂಕ್ಲಿಯರ್ ಎನರ್ಜಿಯು ಮೊದಲು ಥರ್ಮಲ್ ಎನರ್ಜಿಯಾಗಿ ನಂತರ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಬದಲಾಗುತ್ತದೆ. ಮೂರನೇ ಫಂಡಮೆಂಟಲ್ ಫೋರ್ಸ್ ಆಫ್ ನೇಚರ್ ಆದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನ ಬಳಸಲಾಗುತ್ತೆ. ಈ ಬ್ಯಾಟರಿಗಳಲ್ಲಿ ನ್ಯೂಕ್ಲಿಯರ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ನೇರವಾಗಿ ಬದಲಾಯಿಸಲಾಗುತ್ತೆ. ನಾಲ್ಕನೇ ಫಂಡಮೆಂಟಲ್ ಫೋರ್ಸ್ ಆಫ್ ನೇಚರ್ ಆದ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನ ಇಲ್ಲಿ ಪವರ್ಗಳಾಗಿ ಬಳಸಲಾಗುತ್ತದೆ. ಇಲ್ಲಿ ಯುರೇನಿಯಂ ಬಳಸದೇ ಇರುವ ಕಾರಣ ಇದು ಹಾನಿಕಾರಕವೂ ಅಲ್ಲ, ಹಾಗಾಗಿ ಇದು ಸುರಕ್ಷಿತವಾಗಿದೆ. ಇದನ್ನ ನೆಕ್ಸ್ಟ್ ಜನರೇಷನ್ ಬ್ಯಾಟರಿ ಎಂದೇ ಹೇಳಲಾಗುತ್ತೆ. ನಾಲ್ಕನೇದಾಗಿ ಕ್ಲೋನಿಂಗ್ ಬ್ರೇಕ್ ಥ್ರೂ ಅಥವಾ ಕ್ಲೋನಿಂಗ್ ಪ್ರಗತಿ. ಪ್ರಾಣಿಗಳ ಕ್ಲೋನಿಂಗ್ ಆಗಲಿ ಮನುಷ್ಯನ ಕ್ಲೋನಿಂಗ್ ಆಗಲಿ ಅಕ್ರಮವಾಗಿದೆ. 1996-97ರಲ್ಲಿ ಮೊದಲ ಕ್ಲೋನ್ ಪ್ರಾಣಿಯಾದ ಡಾಲಿ ಎಂಬ ಕುರಿಯನ್ನ ಕಂಡುಹಿಡಿಯಲಾಯಿತು. ಇದೇ ಕ್ಲೋನಿಂಗ್ ತಂತ್ರಜ್ಞಾನವನ್ನೇ ಮಾನವನ ಕ್ಲೋನಿಂಗ್ ನಡೆಸಲು ಬಳಸಲಾಯಿತು. ಈ ತಂತ್ರಜ್ಞಾನವನ್ನ ಬಳಸಿ ಗರ್ಭಧಾರಣೆಯಾಗದೇ ಇರುವ ದಂಪತಿಗಳಿಗೆ ಸಹಾಯ ಮಾಡೋದಾಗಿತ್ತು ಇದರ ಉದ್ದೇಶ. ಅಮೆರಿಕಾದ ಕ್ಲೋನಿಂಗ್ ಕಂಪನಿಯಾದ ಕ್ಲೋನೈಡ್ ಸ್ಥಾಪನೆಯಾಯಿತು. ಈ ಟೆಕ್ನಿಕ್ನಲ್ಲಿ ತಂದೆ ತಾಯಿಯರಿಂದ ಅವರ ಟಿಶ್ಯೂ ಸ್ಯಾಂಪಲ್ ಪಡೆದು ನ್ಯೂಕ್ಲಿಯಸ್ ಹೊರತೆಗೆದು ಮತ್ತೊಂದು ಟಿಶ್ಯೂಗೆ ಸೇರಿಸಲಾಗುತ್ತಿತ್ತು. ಇದರಿಂದ ಕೋಶಗಳು ಮಲ್ಟಿಪ್ಲೈ ಆಗಿ ದ್ವಿಗುಣಗೊಳ್ಳುತ್ತಿದ್ದವು. ಈ ಪ್ರಕ್ರಿಯೆಯು ಎಂಬ್ರಿಯೋ ಬೆಳವಣಿಗೆಯವರೆಗೂ ಸಾಗಿದ ನಂತರ ಬಾಡಿಗೆ ತಾಯಿಯ ಗರ್ಭಕೋಶಕ್ಕೆ ಕಸಿ ಮಾಡಲಾಗ್ತಾ ಇತ್ತು. ಈ ಪ್ರಕ್ರಿಯೆಯಿಂದ ಹುಟ್ಟುವ ಮಗು ತನ್ನ ನಿಜವಾದ ತಂದೆ ತಾಯಿಯ ಕ್ಲೋನಿಂಗ್ ರೂಪವಾಗಿರುತ್ತದೆ, ಅರ್ಥಾತ್ ಕ್ಲೋನ್ ಆಗಿರುತ್ತೆ. ಈ ತಂತ್ರಜ್ಞಾನವನ್ನ ಬಳಸಿ ಕ್ಲೋನೈಡ್ ಕಂಪನಿಯ ಸಿಇಒ ಬ್ರಿಗೇಟ್ ಎಂಬುವವರು 20 ಹ್ಯೂಮನ್ ಕ್ಲೋನ್ಗಳನ್ನ ಅದಾಗಲೇ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಈ ಪ್ರಕ್ರಿಯೆಯ ಮೊದಲ ಕ್ಲೋನಿಂಗ್ ಶಿಶು ಈವ್ ಡಿಸೆಂಬರ್ 27, 2002ರಂದು ಜನಿಸಿತು. ಈಗ ಈ ಕ್ಲೋನಿಂಗ್ ಶಿಶುವಿಗೆ 22 ವರ್ಷ ಪ್ರಾಯವಾಗಿದೆ. ಹ್ಯೂಮನ್ ಕ್ಲೋನಿಂಗ್ 46 ದೇಶಗಳಲ್ಲಿ ಬ್ಯಾನ್ ಆಗಿದೆ. ಹಾಗಾಗಿಯೇ ಕ್ಲೋನೈಡ್ ಸಂಸ್ಥೆಯು ತಮ್ಮ ಮೊದಲ ಕ್ಲೋನಿಂಗ್ ಶಿಶುವನ್ನ USA ಇಂದ ಹೊರಗಡೆಯೇ ಮಾಡಿದ್ದರು.
ಅನೇಕ ದೇಶಗಳಲ್ಲಿ ಹ್ಯೂಮನ್ ಕ್ಲೋನಿಂಗ್ ಬ್ಯಾನ್ ಆಗಿದೆ, ಆದರೆ ಪ್ರಾಣಿಗಳ ಕ್ಲೋನಿಂಗ್ಗೆ ಅನುಮತಿ ಇದೆ. ಬಹಳಷ್ಟು ಜನ ಸೆಲೆಬ್ರಿಟಿಗಳು ತಮ್ಮ ಸಾಕು ಪ್ರಾಣಿಗಳ ಅಂತ್ಯಾವಧಿಯಲ್ಲಿ ಅವುಗಳ ಸ್ಯಾಂಪಲ್ಗಳನ್ನ USA, ಸೌತ್ ಕೊರಿಯಾ ದೇಶಗಳ ಕ್ಲೋನಿಂಗ್ ಸಂಸ್ಥೆಗಳಿಗೆ ಕಳುಹಿಸಿ ಕ್ಲೋನಿಂಗ್ ಮಾಡಿಸಿಕೊಳ್ಳುತ್ತಾರೆ. ಕೇವಲ 3 ತಿಂಗಳಲ್ಲಿ ತಮ್ಮ ಸಾಕು ಪ್ರಾಣಿಯ ಕಾರ್ಬನ್ ಕಾಪಿ ಈ ಸೆಲೆಬ್ರಿಟಿಗಳ ಕೈ ಸೇರುತ್ತೆ. ಈಗೇನಾದರೂ ಕ್ಲೋನಿಂಗ್ ಲೀಗಲ್ ಆದ್ರೆ ಮನುಷ್ಯನ ಕಾರ್ಬನ್ ಕಾಪಿ ಎಲ್ಲೆಡೆ ದೊರೆಯೋದು ಕಷ್ಟದ ಮಾತೇನಲ್ಲ. ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ ಮಾನವನ ಮಿನಿಯೇಚರ್ ಕ್ಲೋನ್ ಇದೇ ತಂತ್ರಜ್ಞಾನವನ್ನ ಬಳಸಿ ಮಾಡಿದ್ದಾಗಿದೆ. ಈ ಸಂಶೋಧನೆಯ ಮುಖ್ಯಸ್ಥೆ ಪ್ರೊಫೆಸರ್ ಗೊರ್ನಾಡ ಮತ್ತು ಸಂಗಡಿಗರು ಮೊದಲು 4 ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಲ್ಲಿ ಪೇಷಂಟ್ನ ಹಾರ್ಟ್, ಬೋನ್, ಲಿವರ್ ಮತ್ತು ಸ್ಕಿನ್ ಟಿಶ್ಯೂಗಳನ್ನ ಬೆಳೆಸಿದ್ರು. ಕೃತಕ ಬ್ಲಡ್ ವೆಸಲ್ಗಳನ್ನ ಜೋಡಿಸಿ ರಕ್ತ ಸಂಚಾರವಾಗುವಂತೆ ಮಾಡಿದ್ರು. ತದನಂತರ ಆಂಟಿ ಕ್ಯಾನ್ಸರ್ ಡ್ರಗ್ ಡೋಸ್ಕೋರುಬಿಸಿನ್ ಅನ್ನ ಇಂಜೆಕ್ಟ್ ಮಾಡಿದ್ರು. ಅಸಲಿ ಮನುಷ್ಯನ ದೇಹ ಈ ಡ್ರಗ್ಗೆ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ, ತೇಟ್ ಅದೇ ರೀತಿಯಲ್ಲಿ ಈ ಮಿನಿಯೇಚರ್ ಕ್ಲೋನ್ ಪ್ರತಿಕ್ರಿಯಿಸಿದ್ದನ್ನ ಕಂಡು ಆ ವಿಜ್ಞಾನಿಗಳು ಆಶ್ಚರ್ಯಕ್ಕೊಳಗಾದರು. ಇದೇನಾದರೂ ಲೀಗಲ್ ಆದರೆ ನಮ್ಮ ದೇಶವು ವಿಜ್ಞಾನದ ದಿಸೆಯಲ್ಲಿ ಪ್ರಗತಿಯತ್ತ ಮುನ್ನಡೆಯೋದನ್ನ ಕಾಣಬಹುದು. ಈ ಆವಿಷ್ಕಾರಗಳ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.